ಯುದ್ಧದ ನಡುವೆಯೂ ಕುಸಿಯುತ್ತಿದೆ ಚಿನ್ನ ಬೆಳ್ಳಿ ಬೆಲೆ. ಇನ್ಮುಂದೆ ಚಿನ್ನದ ದರ ಏರುತ್ತಾ ಇಳಿಯುತ್ತಾ? ವೀಕ್ಷಕರೇ ನಮಸ್ಕಾರ. ಜಾಗತಿಕ ಅನಿಶ್ಚಿತತೆ, ಯುದ್ಧದ ಪರಿಣಾಮದಿಂದ ಚಿನ್ನದ ಬೆಲೆ ರಾಕೆಟ್ ವೇಗದಲ್ಲಿ ಸಾಗ್ತಾ ಇತ್ತು. 10 ಗ್ರಾಂ ಚಿನ್ನದ ಬೆಲೆ 2 ಲಕ್ಷ ದಾಟುತ್ತೆ ಅಂತೆಲ್ಲ ಅಂದಾಜಿಸಲಾಗ್ತಾ ಇತ್ತು. ಆದರೆ ಈಗ ಚಿನ್ನದ ದರ ಮತ್ತೆ ಕುಸಿತಾ ಇದ್ದು ಆಭರಣ ಪ್ರಿಯರಿಗೆ ಸಂತಸ ಮೂಡಿದೆ. ಸಾಮಾನ್ಯವಾಗಿ ಯುದ್ಧದ ಸಂದರ್ಭದಲ್ಲಿ ಹೂಡಿಕೆದಾರರೆಲ್ಲ ಸುರಕ್ಷಿತವಾಗಿರಲಿ ಅಂತ ಚಿನ್ನದ ಮೇಲೆ ಹಣವನ್ನು ಹೂಡ್ತಾರೆ. ಇದರಿಂದ ಚಿನ್ನದ ಬೆಲೆ ಗಗನಕ್ಕೆ ಏರುತ್ತೆ. ಆದರೆ ಈಗ ವಿಚಿತ್ರ ಏನಪ್ಪಾ ಅಂದರೆ, ಪರ್ಷಿಯನ್ ಕೊಲ್ಲಿಯಲ್ಲಿ ಯುದ್ಧ ಭೀಕರವಾಗಿದ್ದರೂ ಕೂಡ, ಅಮೆರಿಕ ಮತ್ತು ಇರಾನ್ ನಡುವೆ ಸಂಘರ್ಷ ತಾರಕಕ್ಕೇರಿದ್ರೂ ಕೂಡ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಈಗ ದಿಢೀರ್ ಕುಸಿತವನ್ನು ಕಂಡಿದೆ. ಕಳೆದ 1 ವಾರದಲ್ಲಿ ಚಿನ್ನದ ದರ ಅತ್ಯಂತ ಕನಿಷ್ಠ ಮಟ್ಟಕ್ಕೆ ತಲುಪಿದೆ. ಯುದ್ಧದ ಸಮಯದಲ್ಲಿ ಚಿನ್ನ ಏರಬೇಕಾಗಿತ್ತು, ಆದರೆ ಇಳಿತಾ ಇರುವುದು ಯಾಕೆ? ಅಮೆರಿಕ ಡಾಲರ್ ಮತ್ತು ತೈಲ ಬೆಲೆಗೂ ಚಿನ್ನಕ್ಕೂ ಇರುವಂತಹ ಆ ರಹಸ್ಯ ಸಂಬಂಧವೇನು? ಇನ್ಮುಂದೆ ಬಂಗಾರದ ಬೆಲೆ ಇಳಿಕೆಯಾಗುತ್ತಾ, ಆದರೆ ಮತ್ತಷ್ಟು ಏರುತ್ತಾ? ಎಲ್ಲವನ್ನು ಕೂಡ ವಿವರವಾಗಿ ಹೇಳ್ತೇನೆ. ಕಡೆ ತನಕ ಮಿಸ್ ಮಾಡದೆ ವಿಡಿಯೋವನ್ನು ನೋಡಿ. ನಾನು ಶಿವಮೂರ್ತಿ ಸುರಪ. ಎಸ್ ವೀಕ್ಷಕರೇ, ವಾರದ ಆರಂಭದಲ್ಲೇ ಚಿನ್ನ ಮತ್ತು ಬೆಳ್ಳಿಯ ಮಾರುಕಟ್ಟೆಯಲ್ಲಿ ಭಾರಿ ಏರುಪೇರು ಕಂಡು ಬಂದಿದೆ. ಮಧ್ಯಪ್ರಾಚ್ಯದಲ್ಲಿ ಅಂದರೆ ಮಿಡಲ್ ಈಸ್ಟ್ನಲ್ಲಿ ಉದ್ವಿಗ್ನತೆ ಹೆಚ್ಚಾದ ತಕ್ಷಣ ತೈಲ ಬೆಲೆ ಏರಿಕೆ ಕಂಡಿದೆ. ಕಚ್ಚಾ ತೈಲದ ಬೆಲೆ ಏರ್ತಾ ಇದ್ದಂತೆ ಅಮೆರಿಕ ಡಾಲರ್ ಕೂಡ ಬಲಿಷ್ಠವಾಗಿದೆ. ಯಾವಾಗ ಡಾಲರ್ ಬೆಲೆ ಏರುತ್ತೋ ಆಗ ಸಹಜವಾಗಿಯೇ ಚಿನ್ನದ ಬೆಲೆ ಇಳಿಯುತ್ತೆ. ಹೂಡಿಕೆದಾರರು ಈಗ ಹಣದುಬ್ಬರದ ಆತಂಕ ಮತ್ತು ಬ್ರ್ಯಾಂಡ್ ಇಳುವರಿ ಅಂದರೆ ಬಾಂಡ್ ಹೀಲ್ಡ್ ಹೆಚ್ಚುತ್ತಿರುವುದನ್ನು ಕಂಡು ಚಿನ್ನದಿಂದ ದೂರ ಸರಿದಿದ್ದಾರೆ. ಕೇವಲ ಚಿನ್ನ ಮಾತ್ರವಲ್ಲ, ಬೆಳ್ಳಿ, ಪ್ಲಾಟಿನಂ ಮತ್ತು ಪಲ್ಲಾಡಿಯಂ ದರಗಳು ಕೂಡ ಕಡಿಮೆ ಆಗ್ತಾ ಇದೆ. ಮಾರುಕಟ್ಟೆಯ ಈ ವಿಚಿತ್ರ ನಡವಳಿಕೆಗೆ ಹಾರ್ಮುಜ್ ಜಲಸಂಧಿಯಲ್ಲಿ ನಡೆದ ಆ ಒಂದು ಮಹತ್ವದ ಘಟನೆ ಕಾರಣವಾಗಿದೆ. ತೈಲ ಬೆಲೆಯಲ್ಲಿ 6% ಅಧಿಕ ಜಂಪ್. ಹೂಡಿಕೆದಾರರಲ್ಲಿ ಶುರುವಾಯಿತು ನಡುಕ. ಮಾರುಕಟ್ಟೆಯ ಈ ದಿಢೀರ್ ಕುಸಿತಕ್ಕೆ ಪ್ರಮುಖ ಕಾರಣ ಏನಂದ್ರೆ, ಹಾರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕ ನಡೆಸಿದ ಒಂದು ಕಾರ್ಯಾಚರಣೆ. ಹಾರ್ಮುಜ್ ಜಲಸಂಧಿಯ ದಿಗ್ಬಂಧನವನ್ನ ಮುರಿಯಲು ಯತ್ನಿಸಿದ ಇರಾನಿನ ಕಾರ್ಗೋ ಹಡಗನ್ನ ಅಮೆರಿಕ ತನ್ನ ವಶಕ್ಕೆ ಪಡೆದುಕೊಂಡಿದೆ. ಈ ಘಟನೆಯಿಂದ ಇರಾನ್ ಕೆಂಡಾಮಂಡಲವಾಗಿದೆ ಮತ್ತು ಇದಕ್ಕೆ ತಕ್ಕ ಉತ್ತರ ನೀಡ್ತೇವೆ ಅಂತ ವಾರ್ನಿಂಗ್ ಕೊಟ್ಟಿದೆ. ಇದರಿಂದ ಗಲ್ಫ್ ಪ್ರದೇಶದಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ ಕವಿದಿದೆ. ಈ ಸಂಘರ್ಷದ ಸುದ್ದಿಯಿಂದ ಕಚ್ಚಾ ತೈಲದ ಬೆಲೆ ಏಕಾಏಕಿ 6%ಕ್ಕಿಂತ ಹೆಚ್ಚು ಏರಿಕೆಯಾಗಿದೆ. ತೈಲ ಬೆಲೆ ಏರಿದ್ರೆ ಅದರ ನೇರ ಪರಿಣಾಮ ಸಾರಿಗೆ ಮತ್ತು ಉತ್ಪಾದನಾ ವೆಚ್ಚದ ಮೇಲೆ ಆಗುತ್ತೆ. ಅಂದರೆ ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಹೆಚ್ಚಾಗುತ್ತೆ. ಯಾವಾಗ ಹಣದುಬ್ಬರ ಹೆಚ್ಚಾಗುತ್ತೋ ಆಗ ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ ಅಂದರೆ ಫೆಡರಲ್ ರಿಸರ್ವ್ ಬಡ್ಡಿ ದರಗಳನ್ನು ದೀರ್ಘಕಾಲದವರೆಗೆ ಏರಿಕೆಯಲ್ಲೇ ಇಡುತ್ತೆ. ಇದೇ ಕಾರಣಕ್ಕೆ ಈಗ ಹೂಡಿಕೆದಾರರು ಚಿನ್ನವನ್ನ ಬಿಟ್ಟು ಬೇರೆ ಕಡೆಗೆ ಮುಖವನ್ನು ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ. 1 ವಾರದಲ್ಲೇ ಕನಿಷ್ಠ ಮಟ್ಟಕ್ಕೆ ಇಳಿದ ಬಂಗಾರ. ಸ್ಪಾಟ್ ಗೋಲ್ಡ್ 0.7 ಕುಸಿತ, ಬೆಳ್ಳಿ 1.8% ಡೌನ್. ನೋಡಿ ವೀಕ್ಷಕರೇ, ಅಂಕಿ ಅಂಶಗಳನ್ನು ನೋಡಿದ್ರೆ ಪರಿಸ್ಥಿತಿಯ ಬಗ್ಗೆ ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ಸ್ಪಾಟ್ ಗೋಲ್ಡ್ ಅಂದರೆ ಈಗಿನ ಅಂತಾರಾಷ್ಟ್ರೀಯ ಮಾರುಕಟ್ಟೆ ದರ 0.7% ಕುಸಿದು ಪ್ರತಿ ಔನ್ಸ್ಗೆ ಸರಿಸುಮಾರು 4,02,500 ರೂಪಾಯಿಗಳಿಗೆ ತಲುಪಿದೆ. ಅಂದರೆ 10 ಗ್ರಾಂ ಚಿನ್ನದ ಬೆಲೆ 1,55,290 ರೂಪಾಯಿಗೆ ತಲುಪಿದ್ದು ಇದು ಏಪ್ರಿಲ್ 13ರ ನಂತರ ಕಂಡುಬಂದಂತಹ ಅತಿ ಕಡಿಮೆ ಬೆಲೆಯಾಗಿದೆ. ಇನ್ನು ಬೆಳ್ಳಿ ಬೆಲೆ 1.8% ಕುಸಿದು ಪ್ರತಿ ಔನ್ಸ್ಗೆ ಅಂದಾಜು 6,600 ರೂಪಾಯಿಗಳಿಗೆ ಬಂದು ನಿಂತಿದೆ. ಸದ್ಯ ಬೆಳ್ಳಿಯ ಕೆಜಿ ಬೆಲೆ 2,65,000 ರೂಪಾಯಿ ಆಗಿದೆ. ಇನ್ನು ಪ್ಲಾಟಿನಂ ಕೂಡ 1.4% ಇಳಿಕೆಯಾಗಿದ್ದರೆ ಪಲ್ಲಾಡಿಯಂ 1.1% ಡೌನ್ ಆಗಿದೆ. ಅಂದರೆ ಇಲ್ಲಿ ಬೆಲೆ ಬಾಳುವಂತಹ ಎಲ್ಲ ಲೋಹಗಳು ಈಗ ನಷ್ಟದಲ್ಲಿವೆ, ಅಂದರೆ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಅಮೆರಿಕ ಡಾಲರ್ ಮತ್ತು ಟ್ರೆಜರಿ ಬಾಂಡ್ ಇಳುವರಿ ಹೆಚ್ಚಾಗಿರುವುದು. ಹೂಡಿಕೆದಾರರು ಈಗ ಚಿನ್ನಕ್ಕಿಂತ ಹೆಚ್ಚಾಗಿ ಅಮೆರಿಕ ಡಾಲರ್ನ ಸೇಫ್ ಹ್ಯಾವನ್ ಅಥವಾ ಸುರಕ್ಷಿತ ಆಸ್ತಿ ಅಂತ ನಂಬುತ್ತಿದ್ದಾರೆ. ಇನ್ನು ಸಂಘರ್ಷದ ಸಮಯದಲ್ಲಿ ಚಿನ್ನವು ತನ್ನ ಆಕರ್ಷಣೆಯನ್ನು ಕಳೆದುಕೊಂಡು ಡಾಲರ್ ಪ್ರಬಲವಾಗ್ತಾ ಇದೆ. ಚಿನ್ನ ಬೆಳ್ಳಿ ಇಳಿಯಲು ಅಸಲಿ ಕಾರಣವೇನು? ಬಡ್ಡಿ ದರ, ಬಾಂಡ್ ಇಳುವರಿ ಆಟವೇನು ಗೊತ್ತಾ? ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರಬಹುದು, ತೈಲ ಬೆಲೆ ಏರಿದ್ರೆ ಚಿನ್ನದ ಬೆಲೆ ಇಳಿಯುವುದು ಯಾಕೆ ಅಂತ. ಇದರ ಹಿಂದಿರೋದು ಆರ್ಥಿಕ ತರ್ಕ. ತೈಲ ಬೆಲೆ ಏರಿದ್ರೆ ಹಣದುಬ್ಬರ ಹೆಚ್ಚಾಗುತ್ತೆ. ಹಣದುಬ್ಬರ ತಡೆಯಲು ಅಮೆರಿಕದ ಫೆಡ್ ಬ್ಯಾಂಕ್ ಬಡ್ಡಿ ದರವನ್ನು ಹೆಚ್ಚಿಸುತ್ತೆ. ಯಾವಾಗ ಬಡ್ಡಿ ದರ ಹೆಚ್ಚಾಗುತ್ತೋ ಅಥವಾ ಟ್ರೆಜರಿ ಬಾಂಡ್ ಮೇಲಿನ ಇಳುವರಿ ಹೆಚ್ಚಾಗುತ್ತೋ ಆಗ ಜನರು ಬಡ್ಡಿ ಬರುವ ಅಸೆಟ್ಗಳ ಮೇಲೆ ಹಣವನ್ನು ಹೂಡ್ತಾರೆ. ಆದರೆ ಚಿನ್ನದ ಮೇಲೆ ನಮಗೆ ಯಾವುದೇ ಬಡ್ಡಿ ಸಿಗಲ್ಲ. ಹೀಗಾಗಿ ಚಿನ್ನವನ್ನು ಇಟ್ಟುಕೊಳ್ಳುವಂತಹ ಬದಲು
ಬಾಂಡ್ಗಳನ್ನು ಖರೀದಿಸುವುದು ಲಾಭದಾಯಕ ಅಂತ ಹೂಡಿಕೆದಾರರು ಭಾವಿಸುತ್ತಾರೆ. ಇದನ್ನೇ ಅಪರ್ಚುನಿಟಿ ಕಾಸ್ಟ್ ಅಥವಾ ಅವಕಾಶ ವೆಚ್ಚ ಅಂತ ಹೇಳಲಾಗುತ್ತೆ. ಇದರ ಜೊತೆಗೆ ಅಮೆರಿಕ ಡಾಲರ್ ಇಂಡೆಕ್ಸ್ ಬಲಿಷ್ಠವಾಗಿರುವುದರಿಂದ ಬೇರೆ ಕರೆನ್ಸಿ ಬಳಸುವವರಿಗೆ ಚಿನ್ನ ಈಗ ತುಂಬಾ ದುಬಾರಿಯಾಗಿ ಕಾಣುತ್ತೆ. ಇದರಿಂದ ಜಾಗತಿಕ ಮಟ್ಟದಲ್ಲಿ ಚಿನ್ನದ ಬೇಡಿಕೆ ಕುಸಿದಿದೆ. ಚಿನ್ನ ಮತ್ತೆ ಏರುತ್ತಾ? ಮಾರುಕಟ್ಟೆ ಏನು ಹೇಳುತ್ತೆ? ಸೆಂಟ್ರಲ್ ಬ್ಯಾಂಕ್ ಚಿನ್ನದ ಖರೀದಿ ಹೂಡಿಕೆದಾರರಿಗೆ ಫಲ. ಈಗ ಎಲ್ಲರನ್ನೂ ಕಾಡ್ತಿರುವಂತಹ ಪ್ರಶ್ನೆ ಅಂದ್ರೆ ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಮತ್ತೆ ಏರುತ್ತಾ? ಮಾರುಕಟ್ಟೆ ತಜ್ಞರ ಪ್ರಕಾರ ಎಲ್ಲಿಯವರೆಗೆ ಪರ್ಷಿಯನ್ ಕೊಲ್ಲಿಯಲ್ಲಿ ಉದ್ವಿಗ್ನತೆ ಇರುತ್ತೋ ಮತ್ತು ಹಣದುಬ್ಬರದ ಆತಂಕ ಇರುತ್ತೋ ಅಲ್ಲಿಯವರೆಗೆ ಚಿನ್ನದ ಬೆಲೆ $5,000 ಕೆಳಗೆ ಅಂದ್ರೆ ಈಗಿರುವ ರೇಂಜ್ನಲ್ಲೇ ಇರುತ್ತೆ. ಆದರೆ ಚಿನ್ನಕ್ಕೆ ಒಂದು ಲಾಂಗ್ ಟರ್ಮ್ ಅಥವಾ ದೀರ್ಘಕಾಲದ ಬೆಂಬಲವಿದೆ. ಅದೇನಪ್ಪಾ ಅಂದ್ರೆ ಪ್ರಪಂಚದ ವಿವಿಧ ದೇಶಗಳ ಸೆಂಟ್ರಲ್ ಬ್ಯಾಂಕ್ಗಳು, ಭಾರತ, ಚೀನಾ ಮತ್ತು ರಷ್ಯಾದಂತಹ ದೇಶಗಳ ಕೇಂದ್ರ ಬ್ಯಾಂಕ್ಗಳು ತಮ್ಮ ಮೀಸಲು ನಿಧಿಗಾಗಿ ಅತಿಯಾಗಿ ಚಿನ್ನವನ್ನು ಖರೀದಿ ಮಾಡುತ್ತಲೇ ಇವೆ. ಅಮೆರಿಕ ಡಾಲರ್ ಮೇಲಿನ ಅವಲಂಬನೆ ಕಡಿಮೆ ಮಾಡಲು ಈ ದೇಶಗಳು ಚಿನ್ನವನ್ನು ಹೆಚ್ಚಾಗಿ ದಾಸ್ತಾನು ಮಾಡುತ್ತಿವೆ. ಈ ಪ್ರವೃತ್ತಿ ಇರುವುದರಿಂದ ಚಿನ್ನದ ಬೆಲೆ ಅತಿಯಾಗಿ ಕುಸಿಯುವುದಿಲ್ಲ, ಬದಲಾಗಿ ಮತ್ತೆ ಚೇತರಿಸಿಕೊಳ್ಳುವ ಸಾಧ್ಯತೆಯೂ ಹೆಚ್ಚಿದೆ. ಹೂಡಿಕೆದಾರರ ಮುಂದಿರುವ ದಾರಿ ಯಾವುದು? ಆರ್ಥಿಕ ಅಸ್ಥಿರತೆ ನಡುವೆ ವೈವಿಧ್ಯಮಯ ಹೂಡಿಕೆ ಉತ್ತಮ. ಮಾರುಕಟ್ಟೆಯ ಈ ಬದಲಾವಣೆಗಳನ್ನು ನೋಡಿ ಹೂಡಿಕೆದಾರರು ಈಗ ಗೊಂದಲದಲ್ಲಿ ಇದ್ದಾರೆ. ತಜ್ಞರು ನೀಡುವ ಸಲಹೆ ಏನಂದ್ರೆ, ಈಗಿನ ಪರಿಸ್ಥಿತಿಯಲ್ಲಿ ತೈಲ ಬೆಲೆಗಳ ಮೇಲೆ ನಿಗಾ ಇಡಬೇಕು. ತೈಲ ಬೆಲೆ ಮತ್ತಷ್ಟು ಏರಿದರೆ ಚಿನ್ನದ ಬೆಲೆ ಇಳಿಯಬಹುದು. ಆದರೆ ಭೌಗೋಳಿಕ ರಾಜಕೀಯ ಅಸ್ಥಿರತೆ ಹೆಚ್ಚಾಗಿ ಯುದ್ಧ ಭೀಕರವಾದರೆ ಮತ್ತೆ ಚಿನ್ನದ ಬೇಡಿಕೆ ಹೆಚ್ಚಾಗಬಹುದು. ಹೂಡಿಕೆದಾರರು ತಮ್ಮ ಹಣವನ್ನ ಕೇವಲ ಚಿನ್ನದ ಮೇಲೆ ಹೂಡುವ ಬದಲು ಪೋರ್ಟ್ಫೋಲಿಯೋ ವೈವಿಧ್ಯೀಕರಣ ಅಂದ್ರೆ ಬೇರೆ ಬೇರೆ ಕಡೆ ಹಂಚಿಕೆ ಮಾಡುವುದು ಉತ್ತಮ. ಡಾಲರ್ ದುರ್ಬಲಗೊಂಡಾಗ ಅಥವಾ ಬಡ್ಡಿ ದರಗಳು ಕಡಿಮೆ ಆದಾಗ ಚಿನ್ನದ ದರದಲ್ಲಿ ಮತ್ತೆ ಭಾರಿ ಜಂಪ್ ಅನ್ನ ನಿರೀಕ್ಷಿಸಬಹುದು. ಸದ್ಯಕ್ಕಂತೂ ಅಲ್ಪಾವಧಿಯಲ್ಲಿ ಬೆಲೆ ಕುಸಿತದ ಒತ್ತಡ ಮತ್ತು ದೀರ್ಘಾವಧಿಯಲ್ಲಿ ಬೆಲೆ ಏರಿಕೆಯ ಬೆಂಬಲ ಎರಡೂ ಕೂಡ ಏಕಕಾಲದಲ್ಲಿ ಮಾರುಕಟ್ಟೆಯಲ್ಲಿ ಇವೆ. ಇಂಧನ ವೆಚ್ಚ ಹೆಚ್ಚಾದಂತೆ ಚಿನ್ನದ ಮೇಲೆ ಎಫೆಕ್ಟ್. ಇಂಧನ ವೆಚ್ಚ ಹೆಚ್ಚಾಗುವುದು ಅಂದರೆ ಕೇವಲ ಪೆಟ್ರೋಲ್ ಬೆಲೆ ಏರುವುದು ಅಂತಲ್ಲ, ಇದು ಇಡೀ ಅರ್ಥವ್ಯವಸ್ಥೆಯ ಸಾರಿಗೆ ಮತ್ತು ಉತ್ಪಾದನಾ ವೆಚ್ಚವನ್ನು ಹೆಚ್ಚಿಸುತ್ತೆ. ಇದು ಅಂತಿಮವಾಗಿ ಇಡೀ ಮಾರುಕಟ್ಟೆಯ ಮೇಲೆ ಫೈಟ್ ಮಾನಿಟರಿ ಪಾಲಿಸಿ ಅಂದರೆ ಕಠಿಣ ಆರ್ಥಿಕ ನೀತಿಗಳನ್ನು ಹೇರಲು ಸರ್ಕಾರವನ್ನು ಪ್ರೇರೇಪಿಸುತ್ತೆ. ಇಂತಹ ಕಠಿಣ ನೀತಿಗಳು ಜಾರಿಯಾದಾಗ ಬಡ್ಡಿ ರಹಿತ ಆಸ್ತಿಗಳಾದ ಚಿನ್ನ ಮತ್ತು ಬೆಳ್ಳಿಯ ಆಕರ್ಷಣೆ ಕಡಿಮೆ ಆಗುತ್ತೆ. ಆದರೆ ಜಾಗತಿಕ ರಾಜಕೀಯದ ಅನಿಶ್ಚಿತತೆ ಯಾವಾಗಲೂ ಕ್ಷಣಾರ್ಧದಲ್ಲಿ ಬದಲಾಗಬಹುದು. ಇರಾನ್ ಏನಾದರೂ ದೊಡ್ಡ ಮಟ್ಟದ ತಿರುಗೇಟನ್ನ ನೀಡಿದರೆ ಆಗ ಹೂಡಿಕೆದಾರರು ಮತ್ತೆ ಬಂಗಾರದ ಮೊರೆ ಹೋಗ್ತಾರೆ. ಅಲ್ಲಿಯವರೆಗೆ ಈ ಬೆಲೆ ಏರಿಳಿತದ ಆಟ ಮುಂದುವರಿಯುತ್ತಲೇ ಇರುತ್ತೆ. ಒಟ್ನಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಇಂದು ಕುಸಿಯಲು ಹಾರ್ಮುಜ್ ಬಿಕ್ಕಟ್ಟು ಮತ್ತು ಡಾಲರ್ನ ಬಲವೇ ಪ್ರಮುಖ ಕಾರಣ. ಬೆಲೆ ಕಡಿಮೆಯಾದಾಗ ಖರೀದಿಸಬೇಕು ಅಂದುಕೊಳ್ಳುವವರಿಗೆ ಇದೊಂದು ಒಳ್ಳೆಯ ಸಮಯವಾಗಿರಬಹುದು. ಆದರೆ ಮಾರುಕಟ್ಟೆಯಲ್ಲಿ ಹಣ ಹೂಡುವ ಮುನ್ನ ನೆನಪಿರಲಿ, ಜಾಗತಿಕ ಮಾರುಕಟ್ಟೆಯ ಪ್ರತಿ ನಡೆಯೂ ನಿಮ್ಮ ಹೂಡಿಕೆ ಮೇಲೆ ಪರಿಣಾಮವನ್ನು ಬೀರುತ್ತೆ. ಅಮೆರಿಕದ ಫೆಡರಲ್ ರಿಸರ್ವ್ನ ನಿರ್ಧಾರಗಳು ಮತ್ತು ಗಲ್ಫ್ ಪ್ರದೇಶದ ಯುದ್ಧದ ಸುದ್ದಿಗಳ ಮೇಲೆ ಸದಾ ಕಣ್ಣಿಡಿ. ಚಿನ್ನದ ಬೆಲೆ ಮತ್ತೆ $5,000 ಗಡಿ ದಾಟುತ್ತಾ ಅಥವಾ ಇದೇ ರೀತಿ ಇಳಿಯುತ್ತಾ ಅನ್ನೋದನ್ನ ಕಾಲವೇ ಉತ್ತರಿಸಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಶೇಷ. ಇದೇ ರೀತಿಯ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ, ಮನೋರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್, ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.